ಆದಿ, ನಾಳೆ ನಮ್ಮ ಮನೆಗಿಬ್ರು ಗೆಸ್ಟ್ ಬರ್ತಿದ್ದಾರೆ. ಯಾರಾದ್ರೂ ಬರ್ಲಿ ಯಾರಾದ್ರೂ ಹೋಗ್ಲಿ, ನಮಗೆ ಸಂಬಂಧಪಟ್ಟಿದ್ಯಾ? ಸಂಬಂಧ ಪಟ್ಟಿದ್ದಕ್ಕೆ ಕಣೋ ಹೇಳ್ತಾ ಇರೋದು. ನಮಗ್ ಸಂಬಂಧಪಟ್ಟಿರೋರು ಯಾರು ಬರ್ತಾ ಇದಾರೆ? ಡೈರೆಕ್ಟ್ ಆಗಲ್ಲ, ಆದ್ರೆ ಮಾವನ್ ಫ್ರೆಂಡ್ ರೇವಣ್ಣ ಮತ್ತೆ ಅವ್ರ ಮಗಳು ಅನುಷ್ಕಾ ಬರ್ತಿದ್ದಾರೆ. ಅನುಷ್ಕಾ ಸೋಷಿಯಾಲಜಿಯಲ್ಲಿ PhD ಮಾಡ್ತಿದ್ದಾಳೆ. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿನ ಅಬ್ಸರ್ವ್ ಮಾಡ್ಬೇಕಂತೆ. ಜಾಯಿಂಟ್ ಫ್ಯಾಮಿಲಿ ಸುಖ ದುಃಖ ಅದ್ರ ಪ್ರಾಬ್ಲಮ್ಸ್ ಏನು ಅಂತ ಅವ್ರು ರಿಸರ್ಚ್ ಮಾಡಿ ರಿಪೋರ್ಟ್ ಮಾಡ್ಬೇಕಂತೆ. ಅಯ್ಯೋ, ಏನಾದ್ರೂ ಮಾಡ್ಕೊಳ್ಳಿ ಬಿಡ. ಏನಾದ್ರು ಮಾಡ್ಕೊಳ್ಳಿ ಅಂದ್ರೆ ಏನು? ಅವರು ರಿಸರ್ಚ್ ಮಾಡಕ್ ಬರ್ತಿರೋದು ಈ ಮನೆನ, ನಾವು ಈ ಮನೆ ಸದಸ್ಯರು, ಅದನ್ನ ತಿಳ್ಕೊ. ಯಾರು ಹೇಳಿದ್ದು ನಾವ್ ಈ ಮನೆ ಒಂದ್ ಭಾಗ ಅಂತ? ಖಂಡಿತ ಇಲ್ಲ, ನಾವು ಅವ್ರ ತರ ಗೆಸ್ಟು ಅಷ್ಟೇ. ಅದು ನೀನ್ ತಿಳ್ಕೊಂಡಿರೋದು, ಆದ್ರೆ ಹೊರಗಡಿನ ಪ್ರಪಂಚಕ್ಕೆ ನೀನ್ ಈ ಮನೆ ಮಗ, ನಾನೀ ಮನೆ ಸೊಸೆ. ಅದಕ್ಕೆ ಅತ್ತೆ ಅವ್ರ ಮುಂದೆ ಡೀಸೆಂಟ್ ಆಗಿ ನಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಮ್ಮ ನನಗೇನು ಹೇಳಿಲ್ಲ. ಆದಿ, ಸೊಸೆಂದಿರಿಗೆ ಹೇಳಿದ್ದಾರೆ ಗಂಡಂದಿರ್ ಕಿವಿ ಹಿಂಡಿ ಜಗಳ ಮಾಡ್ಬಿಡಿ ಅಂತ ಹೇಳಿ ಅಂತ. ನಾನೆಲ್ಲ ಜಗಳ ಮಾಡ್ತೀನಿ? ಅವ್ನ್ ಶುರು ಮಾಡ್ತಾನೆ, ನಾನ್ ಮುಂದುವರ್ಸ್ತೀನಿ ಅಷ್ಟೇ. ಮುಂದುವರಿಬಾರ್ದಂತಾನೆ ಅತ್ತೆ ಹೇಳ್ತಿರೋದು. ನನಗ್ ಯಾಕೆ ಹೇಳ್ತೀರಾ? ಶುರು ಮಾಡೋನು ಅವನಿಗೆ ಗೊತ್ತಿರಬೇಕು. ಶುರು ಮಾಡೋದ್ ಮಾತ್ರ ಅಲ್ಲ, ಅದನ್ನ ಮುಂದುವರ್ಸೋದು ತಪ್ಪೆ. ಇವಾಗ ಏನ್ ಮಾಡ್ಬೇಕು ನಾನು? ಏನು ಇಲ್ಲ, ನಾವು ಅವ್ರ ಮುಂದೆ ನಗ್ನಗ್ತಾ ಇರ್ಬೇಕು. ನಾವು ಈ ಮನೆ ಭಾಗ ಅನ್ನೋ ತರ ನಡ್ಕೋಬೇಕು. ಈ ಮನೆ ಮರ್ಯಾದೆ ಕಾಪಾಡ್ಬೇಕು. ಈ ಮನೆ ಮರ್ಯಾದೆ ಕಾಪಾಡೋಂತ ನನ್ಗೇನು ಇಲ್ಲ. ಅತ್ತೆ ಈ ಮನೆ ಸೊಸೆ ಅಲ್ವಾ? ನೀನೀಗ ಆಡಿದ್ರೆ ನೋಡಿ ನಿಮ್ ಮಗ ಹೇಗ್ ಆಡ್ತೀರಂತ ಅತ್ತೆಗೆ ಹೇಳೋದು. ಆಯ್ತು, ಅಮ್ಮನ್ಗೋಸ್ಕರ ಒಪ್ಕೋತೀನಿ. ಸರಿ, ನೀನ್ ಯಾವ್ದೇ ಕಾರಣಕ್ಕೂ ನಾನ್ ಹಾಕಿದ್ ಗೆರೆ ದಾಟ್ಬಾರ್ದು. ನೀನೇನೆ? ನೀನ್ ಹಾಕೋ ದರನ ದಾಟೋದಕ್ಕೂ ಈ ಮನೆ ಮರ್ಯಾದೆನ ಕಾಪಾಡೋದಕ್ಕೂ ಏನ್ ಸಂಬಂಧ? ನಾನು ಅತ್ತೆ ತರ ಈ ಮನೆ ಸೊಸೆನೆ. ಓಹೋ, ನೀವುಗಳ ಸೇರ್ಕೊಂಡು ಎಲ್ಲಾ ಗಂಡಸರು ಲಾಕ್ ಮಾಡ್ಬಿಡ್ತೀರಾ. ಮೊದ್ಲೇ ಈ ಮನೆ ಗಂಡಸರಿಗೆ ಹಕ್ಕಿಲ್ಲ, ಕೈ ಕಟ್ಟಿ ಬಾಯಿ ಮುಚ್ಚಿಸಿ ಮೂಲೆಯಲ್ಲಿ ಕೂರ್ಸ್ಬಿಡ್ತೀರಾ. ಕೂತ್ಕೋತೀನಿ ಅಂತ ಒಪ್ಕೊಂಡಿಯಲ್ಲ, ತುಂಬಾ ಥ್ಯಾಂಕ್ಸ್. ಅತ್ತೆ ಮಾವ ಈ ವಿಷಯದ ಬಗ್ಗೆ ಇಷ್ಟು ಸೀರಿಯಸ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಂಗಂತೂ ರೇವಣ್ಣ ಅಂಕಲ್ ತುಂಬ ಕ್ಲೋಸು. ಎಷ್ಟೋ ವರ್ಷಗಳಿಂದ ಅಪ್ಪಂಗೆ ಅಡ್ವೈಸ್ ಮಾಡ್ತಾ ಬಂದಿದ್ದಾರೆ. ಅಪ್ಪನೂ ಅಷ್ಟೇ, ಅವರು ಒಂದು ಮಾತನ್ನು ತೆಗೆದುಹಾಕ್ತಿರ್ಲಿಲ್ಲ. ಅದಕ್ಕೆ ಅವ್ರ ಮಗಳು ರಿಸರ್ಚ್ಗೆ ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ. ಆಫ್ಕೋರ್ಸ್, ಮಾವ ಒಂದು ವಿಷಯದ ಬಗ್ಗೆ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಅತ್ತೆ ಸಹಕರಿಸಲೇಬೇಕು. ಅದಕ್ಕೆ ಅತ್ತೆ 1 ತಿಂಗಳು ಈ ಮನೇಲಿ ಇರೋಕೆ ಒಪ್ಕೊಂಡಿರೋದು. ಇದಕ್ಕೆ ನೀನು ಒಪ್ಕೋಬೇಕು ಅಷ್ಟೆ. ಒಪ್ಕೊಳ್ತೀನಿ. ಅಮ್ಮ ಯಾವತ್ತೂ ಅಪ್ಪಂಗೆ ಅವಮಾನ ಆಗೋ ಥರ ನಡ್ಕೊಂಡಿಲ್ಲ ಅಲ್ವಾ? ನಾವು ಅಷ್ಟೇ ಅತ್ತೆಯಿಂದ ಈ ಪಾಠನ ಕಲಿಬೇಕು. ಏಕೆ? ನಾನು ಯಾವತ್ತು ಅಮ್ಮಂಗೆ ಅವಮಾನ ಆಗೋ ಥರ ನಡ್ಕೊಂಡಿದ್ದೀನಿ? ಬೇಜಾರಾಗಿರ್ಬೋದು, ಆದರೆ ಯಾವತ್ತೂ ಅವ್ರನ್ನ ಇನ್ಸಲ್ಟ್ ಮಾಡಲಿಲ್ಲ. ನಾನು ಅದ್ರ ಬಗ್ಗೆ ಹೇಳಿಲ್ಲ. ಅತ್ತೆ ಮಾವನಿಗೆ ಅಷ್ಟು ಬೆಲೆ ಕೊಡ್ತಾರೆ, ಅಷ್ಟು ಗೌರವ ಕೊಡ್ತಾರೆ ಅಂದಮೇಲೆ ನಾವು ಅದಕ್ಕೆ ಕೈ ಜೋಡಿಸ್ಬೇಕು ತಾನೆ. ನಾನು ಯಾವತ್ತೂ ಹೊರಗಿನವ್ರ ಮುಂದೆ ನಮ್ಮವ್ರನ್ನ ಬಿಟ್ಕೊಟ್ಟಿಲ್ಲ. ಹೌದು, ಇದೇ ಮಾತನ್ನ ನಾವು ಮುಂದೆ ಕೂಡ ಉಳಿಸ್ಕೋಬೇಕು. ಮುಂದೆ ಅಂದ್ರೆ ಈಗ ರೇವಣ್ಣ ಅಂಕಲ್ ಬರ್ತಾರೆ, ಅವ್ರ ಮಗಳು 1 ತಿಂಗಳು ಕಾಲ ಅಬ್ಸರ್ವೇಷನ್ ಮಾಡ್ತಾಳೆ, ರಿಸರ್ಚ್ ಕೂಡ ಮಾಡ್ತಾಳೆ. ಅಂತ ಹೊತ್ತಿನಲ್ಲಿ ನಾವು ಯಾವುದೇ ಜಗಳಗಳಿಗೂ ಅವಕಾಶ ಕೊಡಬಾರ್ದು. ಮನೆಯವರೇ ಜಗಳ ಆಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ನಿಜ. ಅಪ್ಪ ಹೇಗಿದ್ರು ನಮ್ಮ ಜೊತೆ ಇರ್ತಾರೆ. ಇನ್ನು ಅಮ್ಮನ್ನ ನಾನು ಮಾತಾಡ್ಸಕ್ ಹೋಗಲ್ಲ ಬಿಡು. ತಪ್ಪು ಕಣು ಆರ್ಯ, ಮಾತಾಡ್ಸಕ್ ಹೋಗಲ್ಲ ಅಂದ್ರೆ ಸಂಬಂಧಗಳು ಹೇಗೆ ಉಳಿಯುತ್ತೆ? ಆದ್ರೆ ಮಾತಾಡ್ಸ್ಬೇಕಾದ್ರೆ ಸಹನೆ ಕಳ್ಕೊಬಾರ್ದು, ವಿವೇಕ ಕಳ್ಕೊಬಾರ್ದು. ಅತ್ತೆ ಜೊತೆ ಅಂಥದ್ದೇನಾದ್ರೂ ನಡೆಯುತ್ತೆ ಅಂತಲ್ಲ, ಆದ್ರೆ ಆದಿ ಭಾವನ್ ಜೊತೆ ಅವನ ವಿಷಯ ಎತ್ತಬೇಡ. ಎತ್ತಬೇಕಾಗತ್ತೆ ಆರ್ಯ, ಯಾಕಂದ್ರೆ 1 ತಿಂಗಳು ನಾವೆಲ್ಲ ಒಟ್ಟಿಗೆ ಇರ್ಬೇಕಾಗತ್ತೆ. ಅದನ್ನ ರೇವಣ್ಣನ ಮಗಳು ಅನುಷ್ಕಾ ಗಮನಿಸ್ತಾ ಇರ್ತಾಳೆ. ಸೊ ಆದಿ ಭಾವನ್ ಜೊತೆ ಯಾವುದೇ ಸಂದರ್ಭದಲ್ಲೂ ನೀನ್ ಜಗಳ ಆಡೋಂಗಿಲ್ಲ. ಪ್ರಯತ್ನ ಪಡ್ತೀನಿ, ಆದರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಪ್ರತಿ ಸಲ ಜಗಳ ಶುರು ಮಾಡೋದು ಅವನಿಗೆ ನೀನು ಹೇಗೆ ನನಗೆ ತಿಳಿ ಹೇಳ್ತಿದ್ಯಾ, ಅವ್ನ ಹೆಂಡತಿ ಅವನಿಗೆ ತಿಳಿಸ್ಬೇಕು ಅಲ್ವಾ? ನಿರುಷಾ ಅವಳ ಗಂಡನ ಸಂಭಾಳಿಸ್ಕೋತಾಳೆ ಬಿಡು. ಸೊ ನಿನ್ನ ಗಂಡನ ನೀನು ಸಂಭಾಳಿಸೋದಕ್ಕೆ ಈ ವಿಷಯ ನನಗೆ ಹೇಳ್ತಿದ್ಯಾ? ಸಂಭಾಳಿಸ್ಕೊಳ್ಳೋ ಅಂಥದ್ದೇನೂ ಇಲ್ಲ, ಒಂದು ವಿವೇಕದಲ್ಲಿ ಹೇಳ್ದೆ ಅಷ್ಟೇ. ಹಬ್ಬ, ಕಾರ್ಯೇಶು ಮಂತ್ರಿ ನನ್ನ ಹೆಂಡತಿ. ಹೇಗಿದ್ರು ಜೊತೆಗೆ ನೀನೇ ಇರ್ತೀಯಲ್ಲ ಬಿಡು. ನಾನು ಇರ್ತೀನಿ, ಆದ್ರೆ ಜಗಳ ಶುರು ಆದಾಗ ನನ್ನ ಮಾತೆಲ್ಲಿ ಕೇಳ್ತೀರಾ ನೀವು? ಮೈ ಮೇಲೆ ನರಸಿಂಹನೇ ಬಂದ್ಬಿಟ್ಟಿರ್ತಾನೆ. ಹಿರಣ್ಯಕಶಿಪು ನೋಡಿದಾಗ ಏನಾಗುತ್ತೆ ಹೇಳು? ಮತ್ತೆ ಶುರು ಮಾಡಿದ್ರಾ? ನೋಡಿ, ಏನು ವಿಷಯ ಇಲ್ಲ ಅಂದ್ಮೇಲೂ ಆದಿ ಭಾವನ್ ಮೇಲೆ ಇಷ್ಟೊಂದು ಕೆಂಡ ಕಾರ್ತೀರಾ ನೀವು? ಸಿಟ್ಟು ಬರಲ್ವಾ ಅವ್ನು ನೋಡಿದ್ರೆ? ಏನೇ ಸಿಟ್ಟು ಬರಲಿ, ಯಾವುದೇ ಕಾರಣ ಇರಲಿ, ಆದರೆ ಅದನ್ನ ನೀವು ತೋರಿಸ್ಕೋಬಾರ್ದು. ಹಾಗಂತ ನನಗೆ ಮಾತು ಕೊಡಿ.
ಮಾತಿಗೀತೆಲ್ಲ ಕೊಡೋದಕ್ಕಾಗಲ್ಲ. ಪ್ರಯತ್ನ ಪಡ್ತೀನಿ. ತುಂಬ ಸುಲಭ ಟ್ರೈ ಮಾಡೋದು. ನಿಮ್ಗೆ ಅಷ್ಟೊಂದು ಕೋಪ ಬಂದಾಗ, ಸಿಟ್ಟು ಬಂದಾಗ, ಯಾರಿಗಾದ್ರೂ ಹೊಡಿಬೇಕು ಅನಿಸಿದಾಗ 1ರಿಂದ 10 ಎಣಿಸಿ. ಆವಾಗ ಕೋಪ ತಾನಾಗೆ ತಣ್ಣಗಾಗುತ್ತೆ. ಒಳ್ಳೆ ಟಿಪ್, ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್. ನನ್ನ ಕಾಳಜಿ ಒಂದೇ ಆರ್ಯ. ಅತ್ತೆ ಮಾವ ಒಂದು ಕೆಲಸಕ್ಕೆ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂದಮೇಲೆ ನಾವು ಅದನ್ನು ಸಹಕರಿಸಬೇಕು, ಅದನ್ನು ಹಾಳು ಮಾಡಬಾರ್ದು ಅಲ್ವಾ? ನೀನು ಹೇಳೋದು ಸರಿನೇ. ಸಿನ್ಸಿಯರ್ಲಿ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಆರ್ಯ. ನೋಡಿದ್ರ ನಾನು ಹೇಳಿಲ್ವಾ ಜ್ಯೋತಿಷಿಗಳ ಮಾತು ಸುಳ್ಳಾಗೋದಿಲ್ಲ ಅಂತ? ಆರ್ತಿನ ತಡೆಯೋಕೆ ಆಗೋದಿಲ್ಲ, ಅವಳು ಇನ್ನೇನು ಹೊರಟೇ ಬಿಡ್ತಾಳೆ ಅಂತ ಅನ್ಕೊಂಡಿದ್ವಿ. ಈಗ ನೋಡಿ, ತಾನಾಗೆ 1 ತಿಂಗಳು ಇಲ್ಲೇ ಇರ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಹೌದು ಅಜ್ಜಿ, ಈಗ ಸ್ವಲ್ಪ ಸ್ವಲ್ಪ ಹೋಪ್ಸ್ ಬರ್ತಾ ಇದೆ ಅಲ್ವಾ? ಒಳ್ಳೇದಲ್ವಾ ಅಜ್ಜಿ? ಒಳ್ಳೇದೇ. ಜ್ಯೋತಿಷಿಗಳು ಹೇಳಿದ್ರು, ಯಾವುದೇ ಶಕ್ತಿ ಅಡ್ಡ ಬಂದರೂ ಆರ್ತಿನ ಮತ್ತೆ ಸೂರ್ಯನ ಬೇರೆ ಮಾಡೋಕ್ಕಾಗೋದಿಲ್ಲ ಅಂತ. ಒಂದು ವೇಳೆ ಅವಳು ಹೋಗಿದ್ರು ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರೋ ಶಕ್ತಿ ಆ ಪೂಜೆಗಿದೆ ಅಂತ ಹೇಳಿದ್ರು. ಯಾವ್ದೇನಾದ್ರೂ ಆಗ್ಲಿ, ಅತ್ತೆ ಇಲ್ಲೇ ಉಳ್ಕೊಂಡ್ರಲ್ಲ, ಅದೇ ದೊಡ್ಡ ಸಂತೋಷ ನನಗೆ. ಮಾವ, ಯಾಕೋ ಬೇಜಾರಲ್ಲಿದ್ದೀರಾ? ಏನಾಯ್ತು? ಅಲ್ವೋ, ನಿನ್ನ ಫ್ರೆಂಡ್ ರೇವು ಬರ್ತಾನೆ ಅಂದರೆ ಕುಣದ್ ಕುಪ್ಪಳಿಸ್ತೀಯಾ ಅಂತ ಅನ್ಕೊಂಡೆ. ಯಾಕೋ ಒಂಥರ ಡಲ್ ಆಗಿದೆಯಾ? ಅವನು ತುಂಬ ವರ್ಷ ಆದಮೇಲೆ ಇಲ್ಲಿಗೆ ಬರ್ತಿದ್ದಾನೆ. ಇಲ್ಲಿ ನಡೀತಿರೋ ವಿಷಯ ಎಲ್ಲ ಗೊತ್ತಾದರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನೆ. ಯಾವ ವಿಷಯನೂ ನಾನು ಅವನಿಗೆ ಹೇಳಿಲ್ಲ. ಈ ವಿಷಯ ಎಲ್ಲ ಏನು ಗೊತ್ತಾಗಲ್ಲ ಮಾವ. ಅತ್ತೆ ಹೇಳಿಲ್ವಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತಾನೆ ಪ್ರೊಜೆಕ್ಟ್ ಮಾಡೋಣ? ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ರೇವೋ ತುಂಬ ಸೂಕ್ಷ್ಮ, ಅವನಿಗೆ ಗೊತ್ತಾಗತ್ತೆ ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಂತ. ಇದೇನು ಮಾವ ನೀವು? ನಿಮ್ಮ ಫ್ರೆಂಡ್ ಬಗ್ಗೆ ಇರೋ ನಂಬಿಕೆ ಅತ್ತೆ ಬಗ್ಗೆ ಇಲ್ವಾ ನಿಮಗೆ? ಯಾವ ಆಧಾರದ ಮೇಲೆ ನಂಬಿಕೆ ಇಡ್ಲಿ ರಂಜಿತ್? ತಪ್ಪು ಮಾವ. ಅಲ್ಲ ಮಾವ, ಅತ್ತೆ ನಿಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ತಮ್ಮ ಪ್ರಾಣ ಕೊಡೋದಕ್ಕೂ ರೆಡಿ ಆಗ್ಬಿಟ್ರು ಅವರು. ಅವ್ರನ್ನ ನಂಬಲ್ವಾ ನೀವು? ಡಿವೋರ್ಸ್ ವಿಚಾರ ನಡೀತಾ ಇದ್ರು, ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು, ನಿಮಗೋಸ್ಕರ ಮನೇಲಿರೋದಕ್ಕೆ ಒಪ್ಕೊಂಡ್ರು ಅವರು. ಅವ್ರನ್ನ ನಂಬಲ್ವಾ? ನಿಮ್ಮ ಎಲೆಕ್ಷನ್ಗೆ, ನಿಮ್ಮ ಪೊಲಿಟಿಕಲ್ ಕರಿಯರ್ಗೆ ತೊಂದರೆ ಆಗುತ್ತೆ ಅಂತ ಡಿವೋರ್ಸ್ ಕೇಸೇ ವಾಪಸ್ ತಗೊಂಡ್ರು ಅವರು. ಅವ್ರನ್ನ ನಂಬಲ್ವಾ ಮಾವ? ಈಗ ನಿಮ್ಮ ಫ್ರೆಂಡ್ ಬರ್ತಾನೆ ಅಂತ 1 ತಿಂಗಳು ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಇನ್ಯಾರನ್ನ ನಂಬ್ತೀರಾ ಮಾವ? ಯಾರನ್ನು ನಂಬೋದೋ ಯಾರನ್ನು ಬಿಡೋದೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವನು ಬರ್ತಾ ಇದ್ದಾನೆ ಅಂತ ಖುಷಿ ಪಡೋದಕ್ಕಿಂತ ಅವನಿಗೆ ಇಲ್ಲಿ ವಿಷಯ ಗೊತ್ತಾಗುತ್ತಲ್ಲ ಅಂತ ಟೆನ್ಷನ್ ಹೆಚ್ಚಾಗ್ತಿದೆ. ತಪ್ಪಲ್ವಾ? ತಪ್ಪೆ. ಅವನಿಗೆ ತಾನಾಗೆ ಗೊತ್ತಾಗೋಕ್ಕಿಂತ ನಾನೇ ಹೇಳೋದು ವಾಸಿ ಅನ್ಸುತ್ತೆ. ಮಾವ ಪ್ಲೀಸ್, ಆ ತಪ್ಪು ಮಾತ್ರ ಮಾಡಬೇಡಿ ನೀವು ಪ್ಲೀಸ್. ಅಜ್ಜಿ. ಸೂರ್ಯ, ನೀನು ಸುಮ್ಮನೆ ತಲೆ ಕೆಡಿಸ್ಕೊತಿದ್ಯಾ. ನಿನ್ನ ಫ್ರೆಂಡ್ ಬರ್ತಾನೆ ಅಂತ ನೀನು ಖುಷಿಯಾಗಿರು. ಆಮೇಲೆ ಏನಾದರೂ ಆದರೆ ನಾವೆಲ್ಲ ಇದ್ದೀವಲ್ಲ. ಆರ್ತಿ ಮೇಲೆ ನನಗೆ ನಂಬಿಕೆ ಇದೆ, ಅವಳು ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ. ಮಾವ, ಮಿಕ್ಕ ಎಲ್ಲ ಅರೇಂಜ್ಮೆಂಟ್ಸು ನಾನು ಮಾಡ್ತೀನಿ. ನೀವೀಗ ಏನು ಮಾಡಬೇಕು ಅಂತಂದರೆ, ನಿಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು ನಿಮ್ಮ ಕಾಲೇಜ್ ಡೇಸ್ಗೆ ವಾಪಸ್ ಹೋಗಿ ನೀವು ಓಡಾಡ್ತಾ ಇದ್ದು, ಖುಷಿ ಪಡ್ತಾ ಇದ್ದು, ಹುಡುಗಿರನ್ನ ರೇಗಿಸ್ತಾ ಇದ್ದು ಎಲ್ಲವನ್ನು ಮೆಲ್ಕ್ ಹಾಕೊಂಡು ಹೇಗೆ ಖುಷಿ ಪಡಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕು. ಓಕೆ? ನೈಸ್. ಬೆಂಗಳೂರಿನಲ್ಲಿ ಆಗ ನಾವು ಸುತ್ತದೇ ಇರೋ ಜಾಗನೇ ಇರಲಿಲ್ಲ. ಆಗಿನ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗಲೂ ಅದೇ ಮಾಡಿ ಮಾವ. ಅವ್ರನ್ನ ಕೂರಿಸ್ಕೊಂಡು ಇಡೀ ಬೆಂಗಳೂರು ತೋರಿಸಿ, ಬದಲಾಗಿರೋ ಬೆಂಗಳೂರು ನೋಡಿದ್ರೆ ಅವರು ತುಂಬ ಖುಷಿ ಪಡ್ತಾರೆ, ಆಶ್ಚರ್ಯ ಪಡ್ತಾರೆ ಅಲ್ವಾ? ಆಗ ನಾವು ಕಡಲೆಕಾಯಿ ತಿಂತ ಸಿಕ್ಕಾಪಟ್ಟೆ ಹರಟೆ ಹೊಡಿತಿದ್ವಿ ನ್ಯಾಷನಲ್ ಗ್ರೌಂಡ್ಸಲ್ಲಿ. ಹೌದಾ ಮಾವ? ಈಗಲೂ ಅದೇ ಮಾಡಿ. ಅವ್ರನ್ನ ಕರ್ಕೊಂಡು ಹೋಗಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಕೂರಿಸ್ಕೊಂಡು ಕಡಲೆಕಾಯಿ ಗುಡ್ಡೆ ಹಾಕೊಂಡು ಚೆನ್ನಾಗಿ ತಿನ್ನಿ, ಗಂಟೆಗಟ್ಟಲೆ ಮಾತಾಡಿ, ಹರಟೆ ಹೊಡೀರಿ, ಮನಸ್ಸು ಹಗರ ಆಗುತ್ತೆ. ಜೊತೆಗೆ ಅತ್ತೆನೂ ಕರ್ಕೊಂಡು ಹೋಗಿ ಮಾವ, ತುಂಬ ಚೆನ್ನಾಗಿರುತ್ತೆ. ಜಾಯಿಂಟ್ ಫ್ಯಾಮಿಲಿ, ಯಾವುದೇ ಮನಸ್ತಾಪಗಳಿಲ್ಲದೆ ಹೇಗೆ ಜೀವನ ನಡೆಸ್ಬೋದು ಅಂತ ನನಗಿಂತ ಚೆನ್ನಾಗಿ ಬೇರೆ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಅಲ್ವಾ ಆರ್ತಿ ಅವರೇ?